ಸಚಿವ ಸತೀಶ್ ಜಾರಕಿಹೊಳಿ ಹನಿ ಟ್ರ್ಯಾಪ್ ಬಗ್ಗೆ ಕೊಟ್ಟ ಹೇಳಿಕೆಯ ಬೆನ್ನಲ್ಲೇ ಈಗ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಯಾರೇ ಆಗಲಿ ಮೊದಲು ಕಂಪ್ಲೇಂಟ್ ಕೊಡಲಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಮೊದಲು ದೂರನ್ನ ನೀಡಲಿ, ದೂರು ಕೊಟ್ಟ ಬಳಿಕ ತನಿಖೆ ಮಾಡಿಸೋಣ. ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರೋದು. ಹನಿ ಟ್ರ್ಯಾಪ್ ಒಂದಲ್ಲ ಎರಡು ಬಾರಿ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಆದ್ರೆ ಆ ಸಚಿವರು ಯಾರು ಅನ್ನೋದು ಗೊತ್ತಿಲ್ಲ. ಅವ್ರು ಯಾಕೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದರ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಫಸ್ಟ್ ಯಾರಾದ್ರೂ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ದು ಕೊಡ್ರಿ. ಯಾರಿದ್ರು ತನಿಖೆ ಮಾಡ್ಸ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಫಸ್ಟ್ ಯಾರಾದ್ರೂ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ದು ಕೊಡ್ರಿ. ಯಾರಿದ್ರು ತನಿಖೆ ಮಾಡ್ಸ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಫಸ್ಟ್ ಯಾರಾದ್ರೂ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ದು ಕೊಡ್ರಿ. ಯಾರಿದ್ರು ತನಿಖೆ ಮಾಡ್ಸ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಫಸ್ಟ್ ಯಾರಾದ್ರೂ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ದು ಕೊಡ್ರಿ. ಯಾರಿದ್ರು ತನಿಖೆ ಮಾಡ್ಸ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಫಸ್ಟ್ ಯಾರಾದ್ರೂ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ದು ಕೊಡ್ರಿ. ಯಾರಿದ್ರು ತನಿಖೆ ಮಾಡ್ಸ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಫಸ್ಟ್ ಯಾರಾದ್ರೂ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ದು ಕೊಡ್ರಿ. ಯಾರಿದ್ರು ತನಿಖೆ ಮಾಡ್ಸ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಫಸ್ಟ್ ಯಾರಾದ್ರೂ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ದು ಕೊಡ್ರಿ. ಯಾರಿದ್ರು ತನಿಖೆ ಮಾಡ್ಸ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಫಸ್ಟ್ ಯಾರಾದ್ರೂ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ದು ಕೊಡ್ರಿ. ಯಾರಿದ್ರು ತನಿಖೆ ಮಾಡ್ಸ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಫಸ್ಟ್ ಯಾರಾದ್ರೂ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ದು ಕೊಡ್ರಿ. ಯಾರಿದ್ರು ತನಿಖೆ ಮಾಡಿ. ಎಸ್, ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತ ಹೇಳಿಕೆ. ಯಾರೇ ಆಗಲಿ ಮೊದಲು ಕಂಪ್ಲೇಂಟ್ ಕೊಡಲಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಮೊದಲು ದೂರು ಕೊಡಲಿ, ದೂರು ಕೊಟ್ಟ ಬಳಿಕ ತನಿಖೆ ಮಾಡಿಸೋಣ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮ್ಮ ಸರ್ಕಾರದ ಸಚಿವರ ಮೇಲೇನೆ ಹನಿ ಟ್ರ್ಯಾಪ್ ಆಗಿರುವುದು. ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ. ಆ ಸರ್ಕಾರದ ಸಿದ್ದರಾಮಯ್ಯನವರ ಸರ್ಕಾರದ ಸಚಿವರ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ಆಗಿದೆ. ಒಂದಲ್ಲ 2 ಬಾರಿ. ಇದುವರೆಗೂ ಕೂಡ ಸಚಿವರು ಹೊರಗಡೆ ಬಂದು ಮಾತನಾಡಿಲ್ಲ. ಇದರ ಬಗ್ಗೆ ಕಂಪ್ಲೇಂಟ್ ಸಹ ಕೊಟ್ಟಿಲ್ಲ. ಹಾಗಾಗಿನೇ ಡಿಕೆ ಶಿವಕುಮಾರ್ ಅವರು ಯಾರೇ ಆಗಲಿ ಮೊದಲು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಲಿ, ಆಮೇಲೆ ತನಿಖೆ ಮಾಡಿಸೋಣ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಬಹಳಷ್ಟು ದಿನಗಳಿಂದಲೂ ಕೂಡ ಸದ್ದು ಮಾಡ್ತಾ ಇತ್ತು ಈ ವಿಚಾರ.